ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಮನೆಯವರೆಲ್ಲ ಬೈದಿದ್ ನೋಡಿ ಚಂಚಲಾಗೆ ತುಂಬಾ ಮನ್ಸಿಗೆ ಬೇಜಾರಾಗಿರುತ್ತೆ. ಅನಿಕೇತ್, ಹೀಗೆ ನಾವು ಬಿಟ್ರೆ ಸರಿ ಹೋಗಲ್ಲ. ಬೇಗ ಈ ಮೋನಿಕನ್ನ ಈ ಮನೆಯಿಂದ ಬಿಡುಗಡೆ ಮಾಡಿಸ್ಬೇಕು. ಅಲ್ಲಿವರೆಗೂ ನಮಗೆ ಪ್ರಶಾಂತವಾಗಿರಲ್ಲ. ಹೌದು ಮಾಮ್, ನೀನ್ ಹೇಳಿದ್ದು ಸರಿನೇ ಅಂತ ಮಾತಾಡ್ತಾ ಸರಿ ಅಂತ ಒಳಗಡೆ ಹೊರಟಿರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಆಫೀಸ್ಗೆ ವಿವೇಕ್ ಬಂದಿರ್ತಾನೆ. ಆಗ, ಅಲ್ಲ ಪಿಂಕಿ, ನಿನ್ ಫ್ರೆಂಡ್ ಯಾರೋ ಡಿಸೈನ್ ಆಗ್ತಿದ್ದಾರೆ ಅಂದಲ್ಲ, ಅವ್ರಿಗೆ ಒಂದ್ಸತಿ ಕಾಲ್ ಮಾಡು, ಮಾತಾಡೋಣ. ಈಗ ಸರ್? ಇನ್ಯಾವಾಗ ಸರ್? ಅದು ಅವ್ರ ಮನೇಲಿ ಅವ್ರ ಹಸ್ಬೆಂಡ್, ಅವ್ರ ಅತ್ತೆ ಎಲ್ಲರೂ ಇರ್ತಾರೆ ಸರ್. ಪರವಾಗಿಲ್ಲ ಬಿಡು, ನಾವೇನು ಮಾತಾಡೋದಿಕ್ಕೇನಲ್ವಲ್ಲ, ವರ್ಕ್ ಬಗ್ಗೆ ಮಾತಾಡೋದಿಕ್ಕೆ ಅಷ್ಟೇ ತಾನೆ, ಮಾಡು ಅಂತ ಹೇಳಿ ಇಮಿಡಿಯೇಟ್ಲಿ ಪಿಂಕಿ ಕೈಯಲ್ಲಿ ಕಾಲ್ ಮಾಡಿಸ್ತಾ ಇರ್ತಾನೆ. ಅಯ್ಯೋ, ಏನಪ್ಪ ಮಾಡೋದು? ಈ ಸರ್ ನೋಡಿದ್ರೆ ಕಾಲ್ ಮಾಡು ಅಂತಿದ್ದಾರೆ. ಈಗ ಗೌರಿ ಮೇಡಮ್ ಏನಂತ ಮಾತಾಡ್ತಾರೋ ಏನೋ, ಈಗ ಹೆಸರು ಬೇರೆ ಚೇಂಜ್ ಮಾಡ್ಬೇಕಲ್ಲ ಅಂತ ಅವ್ರ ಫ್ರೆಂಡ್ ನೇಮ್ ಹಾಕಿ, ಹಲೋ, ನಾನ್ ಮಾತಾಡ್ತಿರೋದು ಅದೇ, ಇವಾಗ ನಮ್ ಸರ್ ನಿಮ್ ಹತ್ರ ಮಾತಾಡ್ಬೇಕಂತೆ, ಕೊಡ್ತಾ ಇದೀನಿ ನೋಡೆ, ಮಾತಾಡೆ ಅಂತ ಹೇಳ್ತಾ ಇದ್ದಂಗೆ ಸರಿ ಅಂತ ಮಿಸ್ಟರ್ ಡಿಫೆಕ್ಟ್ ಇವಾಗ ಮಾತಾಡೋದಿಕ್ಕೆ ಹೊರಟಿದ್ದಾರೆ ಅನ್ನಂಗಾಯ್ತು ಅಂತ ಗೌರಿ ಅನ್ಕೊಳ್ತಾ ಇದ್ದಂಗೆ ಇನ್ ಈ ಕಡೆ ನೋಡಿದ್ರೆ ವಿವೇಕ್, ಹಲೋ ನಮಸ್ತೆ, ನೀವೆಷ್ಟು ಚೆನ್ನಾಗಿ ಡಿಸೈನ್ಸ್ ಹಾಕ್ತಿದ್ದೀರಾ, ಆದ್ರೆ ನನಗ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಅಂತ ಹೊಗಳ್ತಾ ಇರ್ತಾನೆ. ಈ ಕಡೆ ಗೌರಿಗೂ ಸಹ ಖುಷಿ ಆಗ್ತಾ ಇರುತ್ತೆ. ಅಂದಂಗೆ ನನ್ ಮನೇಲೂ ಹೆಂಡತಿ ಇದ್ದಾಳೆ ಕಣ್ರಿ, ಅವಳಿಗೆ ಬರೀ ರಂಗೋಲಿ ಹಾಕು, ಸಾಂಬಾರ್ ಮಾಡು, ಆ ಅಡ್ಗೆ ಮಾಡ್ಕೊಂಡಿರೋದೇ ಕೆಲ್ಸ. ಅದಲ್ದಿರ ಅದನ್ನು ನೆಟ್ಟಿಗಾದ್ರೂ ಮಾಡ್ತಾರ, ಉಪ್ಪು ಕಮ್ಮಿ ಆಗಿದೆ, ಸಕ್ಕರೆ ಕಮ್ಮಿ ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತಾನೆ ಹೇಳೋದೇ ಆಗುತ್ತೆ ನನ್ನ ಹೆಂಡತಿಗೆ. ಆದ್ರೆ ನಿಮ್ಮಂತ ಕಲೆಗಾತಿ ಎಲ್ಲೋ ಇರ್ಬೇಕಿತ್ತು ಕಣ್ರಿ, ನಿಮ್ಗೂ ನನ್ನ ಹೆಂಡತಿಗೂ ತುಂಬಾನೇ ವ್ಯತ್ಯಾಸ ಇದೆ ಅಂತ ಡಿಗ್ರೇಡ್ ಮಾಡಿ ಮಾತಾಡ್ತಾ ಇದೀನಿ ನೋಡಿ. ಗೌರಿಗೆ ಕೋಪ ಬರ್ತಾ ಇರುತ್ತೆ. ಯಾಕ್ರಿ ಹೇಗ್ ಮಾತಾಡ್ತಾ ಇದ್ದೀರಾ ಅಂತ ಮತ್ತೆ ಅವಳ ಟೋನಲ್ಲೇ ಮಾತಾಡ್ತಾ ಇರ್ತಾಳೆ. ಅಯ್ಯೋ, ನಾನ್ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀನಿ, ಬೇರೆಯವ್ರ ತರ ಮಾತಾಡ್ಬೇಕಲ್ವಾ? ಅಯ್ಯೋ ಹೌದಾ ಸರ್, ಬಿಡಿ, ಹೆಣ್ಮಕ್ಳು ಒಂದೊಂದಾಗಿ ಕಲಿತಾರೆ, ನಂತರ ಕಲೆ ಇಲ್ಲ ಅಂದ್ರೂ ಅವ್ರಿಗೂ ಅವ್ರ ಸ್ಪೆಷಾಲಿಟಿ ಅನ್ನೋದು ಇದ್ದೇ ಇರುತ್ತಲ್ವಾ ಅಂತ ಗೌರಿ ಹಾಗೆ ಮಾತಾಡ್ತಿದ್ದಂಗೆ, ಅಯ್ಯೋ ನೀವ್ ಎಷ್ಟ್ ಹೇಳಿದ್ರು ಅಷ್ಟೇ ಬಿಡಿ, ಅವ್ಳು ಮಾಡೋ ಕೆಲ್ಸನೇ ಮಾಡೋದು, ಅವಳಿಗೂ ನಿಮ್ಗೂ ವ್ಯತ್ಯಾಸ ಅಂದ್ರೆ ವ್ಯತ್ಯಾಸ ಇದೆ ಅಷ್ಟಕ್ಕೂ. ಅಲ್ಲ ಸರ್, ನೀವ್ ಈ ರೀತಿ ನನ್ನ ಹತ್ರ ಮಾತಾಡ್ತಿದ್ದೀರಲ್ಲ, ನನ್ ಗಂಡ ಏನಾದ್ರೂ ಈ ವಿಚಾರ ಕೇಳಿಸ್ಕೊಂಡ್ರೆ, ಅನ್ನೋನ್ ಪರ್ಸನ್ ಜೊತೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಮತ್ತೆ ಅವರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಪ್ಲೀಸ್, ನಾನಿನ್ನ ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳ್ತಿದ್ದ. ಓ, ಇವಳಿಗೆಲ್ಲೋ ಬರ್ನ್ ಆಗ್ಬಿಟ್ಟಿದೆ, ಅದಕ್ಕೆ ಕಾಲ್ ಇಡ್ತೀನಿ ಅಂತ ಹೇಳ್ತಿದ್ದಾಳೆ ಅಂತ ವಿವೇಕ್ ಅನ್ಕೊಳ್ತಾ ಇರ್ತಾನೆ. ಅಯ್ಯೋ ಸರ್, ಇಲ್ಲ, ನನ್ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ, ಈಗ ನಾನು ಕಾಲ್ ಕಟ್ ಮಾಡ್ತೀನಿ ಅಂತ ಸರಿ ಅಂತ ಕಟ್ ಮಾಡ್ತಾ ಇರ್ತಾಳೆ. ಅಲ್ಲ, ಈ ಪರ್ಫೆಕ್ಟ್ಗೆ ಎಲ್ಲದ್ರಲ್ಲೂ ಪರ್ಫೆಕ್ಟ್ ಅನ್ಕೊಂಡಿರೋರು ಇವತ್ತೇನು ಈ ರೀತಿ ಕಾಲ್ ಮಾಡಿ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಗೌರಿ. ಇನ್ ಈ ಕಡೆ ನೋಡಿದ್ರೆ ವಿವೇಕ್ ಸಹ, ಅಲ್ಲ ಒಂದೆಲ್ಲ ಒಂದ್ ದಿವಸ ತಗ್ಲಾಕೊಂಡೆ ಹಾಕೊಂತ್ಯ ಗೌರಿ, ನಾನು ಹೇಗ್ ನಿನ್ನ ಕಂಡಿಡಿತೀನಿ ಅಂತ ನೋಡ್ತಾ ಇರುವಂತ ಅವನು ಸಹ ಯೋಚನೆ ಮಾಡ್ತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ ಈ ಕಡೆ ನೋಡಿದ್ರೆ ಶ್ಯಾಮ್, ಹೇಗಾದ್ರೂ ಮಾಡಿ ನಾನು ಮಚ್ಚಿಗೆ ಹೆಲ್ಪ್ ಮಾಡ್ಬೇಕಲ್ಲ ಅಂತ ಅವನು ಸಹ ಆ ಗೊಂದಲದಲ್ಲಿ ಸಿಲುಕಿರ್ತಾನೆ. ಇನ್ ಈ ಕಡೆ ನೋಡಿದ್ರೆ ಗೌರಿ ಅವಳ ಪಾಡಿಗೆ ಅವಳು ಅಡ್ಗೆ ಮಾಡ್ತಾ ಇದ್ರೆ ಅಷ್ಟೊತ್ತಿಗೆ ಅಯ್ಯೋ, ನಾನು ಏನು ಅದು ಇದು ಡಯಟ್ ಅನ್ಕೊಂಡು ನಾನು ಈ ರೀತಿ ಸುಸ್ತಾಗ್ತಾ ಇದ್ದೀನಲ್ಲ, ಏನ್ ಮಾಡೋದು? ಇವಳು ನೋಡಿದ್ರೆ ವೆರೈಟಿ ಅಡ್ಗೆ ಮಾಡ್ತಿದ್ದಾಳೆ, ಅದು ತಿನ್ಬೇಕು ಅಂತ ಬೇರೆ ಅನಿಸ್ತಿದೆ. ಟೆಂಪ್ಟ್ ಆಗ್ಬೇಡ ಮೋನಿಕಾ, ಕಂಟ್ರೋಲ್ ಅಂತ ಅನ್ಕೊಳ್ತಾ ಇದ್ದಂಗೆ ಮೋನಿಕಾ ತಲೆ ಸುತ್ತಿ ಬಿದ್ದೋಗ್ಬಿಡ್ತಾಳೆ. ಅಯ್ಯೋ ಯಾಕಮ್ಮ, ಏನಾಯ್ತು ಮೋನಿಕಾ ಅಂತ ಎಲ್ಲರೂ ಓಡ್ ಬರ್ತಿದಂಗೆ, ಅಕ್ಕ ಏನಾಯ್ತಕ್ಕ ನಿನಗೆ, ಯಾಕಕ್ಕ ಅಂತ ಒಂದ್ ಕಡೆ ಕೂರಿಸಿ ಡಾಕ್ಟರ್ನ ಕರ್ಸಿರ್ತಾರೆ. ನೋಡಿದ್ರೆ ಡಾಕ್ಟರ್, ಅಲ್ಲ ಈಗಿನ ಕಾಲದ ಮಕ್ಕಳಿಗೆ ಊಟ ಏನ್ ಮಾಡ್ಬೇಕು ಏನಿಲ್ಲ ಒಂಚೂರು ಪರಿಜ್ಞಾನ ಅನ್ನೋದೇ ಇಲ್ಲ, ಅಷ್ಟಕ್ಕೂ ಇವ್ರು ಊಟನೇ ಮಾಡ್ತಾ ಇಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರಿಗೆ ಡಿಹೈಡ್ರೇಟ್ ಎಲ್ಲ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ. ಯಾಕಮ್ಮ ಮೋನಿಕಾ, ಊಟ ಮಾಡಿಲ್ವಾ ನೀನು? ಅದು ಇವಳೇನಾದ್ರೂ ಮಾಡ್ಕೊಟ್ರೆ ಅಲ್ವಾ ಅಜ್ಜಿ ತಿನ್ನಕ್ಕೆ ಅಂತ ಹೇಳ್ತಿದಂಗೆ, ಯಾಕಮ್ಮ ಗೌರಿ ಮಾಡ್ಕೊಟ್ಟಿಲ್ವಾ ನೀನು? ಅಯ್ಯೋ ಯಾಕಕ್ಕ ಸುಳ್ಳು ಹೇಳ್ತಿದ್ಯಾ, ನೀನ್ ಊಟ ಮಾಡ್ಲಿ ಅಂತಾನೆ ನಾನೆಲ್ಲ ಮುಂಚೆನೆ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ತಾನೆ, ಯಾಕಕ್ಕ ನೀನ್ ತಿನ್ಲಿಲ್ಲ ಅಂತ ಗೌರಿ ಕೇಳ್ತಾ ಇರ್ತಾಳೆ. ಹೇ, ನಾನ್ ಹೇಳಿದ್ದೇನೆ, ನೀನೇನೇ ಮಾಡಿದ್ಯಾ? ಅಕ್ಕ ನೀನ್ ಕೇಳಿದ್ ಜೀರಾ ರೈಸೇ ಅಲ್ವಾ
ಮಾಡಿಟ್ಟಿದ್ದೀನಲ್ವಾ, ನೀನ್ ಯಾಕೆ ತಿಂದಿಲ್ಲ ಅಂತ ಹೇಳ್ತಿದ್ರು. ಇಲ್ಲ ಅಜ್ಜಿ, ಇವಳೇನು ಮಾಡೇ ಇಲ್ಲ ಅಂತ ಸುಳ್ವಾದ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಿವೇಕ್ ಸಹ ಆಫೀಸಿಂದ ಬರ್ತಿದ್ದಂಗೆ ಏನಿದು ಪಂಚಾಯಿತಿ ಅಂತ ನೋಡ್ತಿದ್ದಂಗೆ, ಯಾಕೆ ಗೌರಿ, ನೀನು ನಿಮ್ಮ ಅಕ್ಕನ್ನ ನೋಡ್ಕೊಳ್ಳೋದಕ್ಕಾಗ್ಲಿಲ್ವಾ? ಊಟ ಅದು ಇದು ಏನು ರೆಡಿ ಮಾಡ್ಕೊಳಕ್ಕಾಗಿಲ್ವಾ ನಿನ್ಗೆ ಅಂತ ಮತ್ತೆ ವಿವೇಕ್ ಗೌರಿಗೆ ಬೈತಾ ಇರ್ತಾನೆ. ಅಲ್ಲ ಕಣ್ರಿ, ಮಾಡಿಟ್ಟಿದೀನ್ರಿ ನಾನು, ಅಕ್ಕನೇ ತಿಂದಿಲ್ಲ ಅಂತ ಹೇಳ್ತಿದ್ದಂಗೆ, ಎಲ್ಲ ಸುಳ್ಳು ವಿವೇಕ್, ಇವಳೇನು ಮಾಡೇ ಇಲ್ಲ ಅಂತ ಮತ್ತೆ ಮೋನಿಕಾ ವಾದ ಮಾಡ್ತಿದ್ದಂಗೆ, ಸಾಕು ನಿಲ್ಸು ಮೋನಿಕಾ, ನಿನ್ ತಂಗಿ ಎಲ್ಲಾನು ನಿನಗೋಸ್ಕರ ಅಂತ ಮುಂಚೆನೆ ರೆಡಿ ಮಾಡಿ ಇಟ್ಟಿದ್ದಾಳೆ. ನೋಡು, ನಿನ್ಗ್ ಬೇಕಾಗಿರೋ ಐಟಮ್ಗಳೆಲ್ಲ ಇಲ್ಲೇ ಇದೆ ಅಲ್ವಾ, ನೀನ್ ತಿಂದಿರಾ ಗೌರಿ ಮೇಲೆ ಯಾಕೆ ನೀನ್ ಈ ರೀತಿ ಅಪವಾದನೆ ಆಗ್ತಾ ಇದ್ಯಾ ಅಂತ ಆಶಾ ಅವ್ರು ಹೇಳ್ತಾ ಇರ್ತಾರೆ. ಅಷ್ಟೊತ್ಗೆ ವಿವೇಕ್ಗೂ ಸಹ ಕೋಪ ಬರುತ್ತೆ. ಯಾಕೆ ಮೋನಿಕಾ, ನೀನು ತಿನ್ಬೇಕು ಅಂದ್ರೆ ತಿನ್ನಂಗಿದ್ರೆ ಇಷ್ಟ ಇದ್ರೆ ತಿನ್ನು, ಇಲ್ಲ ನಿನಗ್ ಬೇರೆ ಏನಾದ್ರೂ ಬೇಕು ಅಂದ್ರೆ ಮಾಡ್ಕೊಂಡ್ ತಿನ್ನು, ಆಯ್ತಾ? ಈ ರೀತಿ ಮಾಡಿರೋರ್ಗು ಮಾಡಿಲ್ದೇ ಇರೋರ್ಗು ನೀನ್ ಹಿಂಗೆ ವ್ಯತ್ಯಾಸ ಮಾಡಿ ಮಾತಾಡಕ್ ಹೋಗ್ಬೇಡ. ಅಷ್ಟಕ್ಕೂ ಈ ಮನೆಯಲ್ಲಿ ಎಲ್ರಿಗೂ ಗೊತ್ತಿದೆ ಗೌರಿ ಏನು, ಅವಳೇನ್ ನಡವಳಿಕೆ, ಹೇಳಿದ ತಕ್ಷಣ ಏನ್ ಮಾಡ್ತಾಳೆ ಅಂತ ನಮಗ್ ಗೊತ್ತಿಲ್ಲ ಅನ್ಕೊಳಕ್ ಹೋಗ್ಬೇಡ. ನಮ್ಮ ಅಜ್ಜಿನ ಕೇಳಿದ್ರೇನೆ ಗೌರಿ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಕೊಡ್ತಾರೆ. ನೀನ್ ಯಾಕೆ ನೀನ್ ಹೊಡ ಹುಟ್ಟಿರೋ ತಂಗಿ ಮೇಲೆ ಇಷ್ಟೊಂದು ಸೇಡ್ ತೀರಿಸ್ಕೊಳಕ್ಕೆ ಈ ರೀತಿ ಸುಳ್ಳು ಹೇಳ್ತಿದ್ಯಾ ಅಂತ ವಿವೇಕ್ ಹೇಳಿ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ, ಏನು ನಮ್ಮ ಯಜಮಾನ್ರು ನನ್ನ ಕಡೆ ಸಪೋರ್ಟ್ ಮಾಡಿ ಮಾತಾಡ್ತಿದಾರಲ್ಲ, ಹೇಗೋ ನನ್ನ ಅರ್ಥ ಮಾಡ್ಕೊಂಡಿದಾರಲ್ಲ, ಅಷ್ಟೇ ಸಾಕು ಅಂತ ಖುಷಿ ಪಡ್ತಾ ಇರ್ತಾಳೆ. ಈಗ ವಿವೇಕ್ಗೆ ಕಾಲಲ್ಲಿ ಮಾತಾಡಿದ್ದು ಗೌರಿ ಅನ್ನೋ ವಿಚಾರನೇ ತಿಳಿದಿದೆ. ಈಗ ಮತ್ತೆ ಆ ವಿಚಾರನ ಇಟ್ಕೊಂಡು ಗೌರಿ ಹತ್ರ ಹೇಗಾದ್ರೂ ಬಾಯಿ ಬಿಡಿಸ್ಬೇಕು ಅಂತ ಹೊರಡ್ತಾ ಇದ್ದಾನೆ. ಅವನ್ ಅನ್ಕೊಂಡಂಗೆ ಗೌರಿ ಬಾಯಿ ಬಿಡ್ತಾಳ ಅಥವಾ ಮತ್ತೆ ಏನಾದ್ರೂ ಮ್ಯಾನೇಜ್ ಮಾಡ್ತಾಳ? ಚಂಚಲ ಮತ್ತೆ ಅನಿಕೇತ್ ಹೇಗಾದ್ರೂ ಮಾಡಿ ಮೋನಿಕನ್ನ ಮನೆಯಿಂದ ಓಡಿಸ್ಬೇಕು ಅಂತಿದ್ದಾರೆ. ಅವ್ರ ಅನ್ಕೊಂಡಂಗೆ ಅವಳನ್ನ ಮನೆಯಿಂದ ಓಡಿಸ್ತಾರ. ಅದ್ರಿಂದ ಕಾವಲಾಗಿ ಗೌರಿ ನಿಲ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. Thanks for watching.